ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಂ ಮಲ್ಲಪ್ಪ ಜೋಸರ. ರಾಜ್ಯದ ರಾಜಕೀಯ, ಅದರಲ್ಲೂ ಕಾಂಗ್ರೆಸ್ ರಾಜಕೀಯ ಏನಾದರೂ ಹೊಸತರು ಪಡಿಬೋದಾ? ಯಾಕಂದರೆ ಲೋಕಾಯುಕ್ತಂತೂ ಮೋಸ್ಟ್ ಪ್ರೊಬಬಲಿ ಅದರ ರಿಪೋರ್ಟಲ್ಲೇ ನಮ್ಮ ಮುಡಾದಿಂದ ಈಗಾಗಲೇ ಕಳಂಕಿತರಾದಂಥ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಕ್ಲೀನ್ ಚಿಟ್ಟು ಅದು ಏನೋ ಮತ್ತೊಂದು ಸಮಾಧಾನ ಕೊಡುವಂಥದ್ದು. ಹೈಕೋರ್ಟ್ನಿಂದ ಈಗಾಗಲೇ ಒಂದಿಷ್ಟು ಸಮಾಧಾನ ಕೊಟ್ಟದ, ಅದನ್ನು ಪೂರ್ತಿ ಒಂದು ದಂಡ ಹೆಚ್ಚುವಂಥ ಕೆಲಸ ಲೋಕಾಯುಕ್ತಿಗೆ ತನಿಖೆ ಮಾಡ್ತಾಯಿದೆ. ಯಾಕಂದರೆ ಲೋಕಾಯುಕ್ತ ಮೇಲೆ ಹೈಕೋರ್ಟ್ ವಿಶ್ವಾಸ ತೋರಿಸಿದ. ಆದರೂ ಸ್ನೇಹಿತರೆ ಕೃಷ್ಣ ನಾ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತೇನೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಮಾಡಲಿ, ಯಾಕಂದರೆ ಅವ್ರಿಗೆ ಅನಿಸಿದ ಇವರು ತಪ್ಪಿತಸ್ಥರು, ಇವ್ರ ಶಿಕ್ಷೆ ಆಗಬೇಕು, ಮುಖ್ಯಮಂತ್ರಿ ಸ್ಥಾನದಿಂದ ಇವ್ರು ಇಳಿಲೇಬೇಕು ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ಸಿಗರು ಇದರಿಂದ BJPಗೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಇಡೀ ಅನಗತ್ಯವಾಗಿ ತರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. CBIಗಂತ ಈಗ ಕೊಟ್ಟಿಲ್ಲ, ಇನ್ನು ಮಾಡಬೇಕಾಗಿದ್ದು ಲೋಕಾಯುಕ್ತ, ಅದ್ರ ವರದಿ ಕೊಡಬೇಕಾಗಿದೆ. ಆದಷ್ಟು ಶೀಘ್ರವಾಗಿ ಆ ವರದಿನ ಕೊಡೋ ಪ್ರಯತ್ನವೂ ನಡೆದದ ಅಂತೇಳಿ ಕೇಳಿ ಬರ್ತಾಯಿದೆ. ಅದರಲ್ಲೂ ಮುಖ್ಯವಾಗಿ ಈಗೇನು ನಡೆದ ವಿಶೇಷವಾಗಿ ಮುಡಾದಲ್ಲಿದ್ದಂಥ ಅಧಿಕಾರಿಗಳ ಮೇಲೆ ಹಾಕುವಂಥ ಪ್ರಯತ್ನ ನಡೆದದ ಅಂತ ಈಗಿನ ಡೆವಲಪ್ಮೆಂಟ್. ಬೇರೆ ಬೇರೆ ವರದಿಗಳು, ಬೇರೆ ಬೇರೆ ನಮ್ಮ ಅನಾಲಿಸಿಸ್ ಮಾಡುವಂಥ ತಂದರು ಈ ಕೇಸನ್ನು ನಮ್ಮ ಸಿದ್ದರಾಮಯ್ಯ ಕೋಲಿಗೆ ಕಟ್ಟಲಾರ್ದ, ಅವ್ರ ಕುಟುಂಬದ ಕೋಲಡಿಗೆ ಕಟ್ಟಲಾರ್ದ, ಅದನ್ನು ಸಹಜವಾಗಿ ಅಧಿಕಾರಿಗಳಿದ್ದಾರಲ್ಲ, ನಟೇಶ್ ಅಂದರೆ ಅವತ್ತಿನ ಪ್ರಭಾವಿ ಏನಪ್ಪ ಅಂದ್ರೆ ಆಯುಕ್ತ, ಇದೆಲ್ಲ ಗದ್ದರಕ್ಕೆ ಇವ್ರ ಜೊತೆಗಾರರು ಅನೇಕ ಕಾನೂನಿದ್ದಾರೆ ಅಧಿಕಾರಿಗಳು, ಅದೆಲ್ಲ ಮಾಡಿದವರು ಇವರು. ಆದರೆ ಅದರಿಂದ ಪ್ರಭಾವದ ಇವ್ರ ಪ್ರಭಾವದಿಂದ ಮಾಡಿದ್ದಾರೆ ಅಂತೇಳಿ ಈ ಒಂದು ಸ್ನೇಹ ಕೃಷ್ಣದ ಆರೋಪ ಮತ್ತು BJP ಸಹಿತ ಸೇಮ್ ಆರೋಪದ. ಅದಕ್ಕಾಗಿ ಇಡೀ ಪ್ರಯತ್ನ ನಡೆಸಿದ ಹೇಗಾದ್ರು ಮಾಡಿ ಮನಿ ಲಾಂಡ್ರಿಂಗು ಮತ್ತು ಅದರಲ್ಲೇ ಸಿದ್ದರಾಮಯ್ಯನ ಸಿಗಿಸೆ ಈಗ ಹೆಂಗೆ ದೆಹಲಿಯಲ್ಲಿ ಮಾಡಿದ್ರಲ್ಲ ಕೇಜ್ರಿವಾಲ್ರ ಅಷ್ಟು ಮಾಡಿಬಿಡುವಂಥ ಕೆಲಸ, ಅಂದರೆ ಸೋಲಿಸ್ ಮನೆಗೆ ಕಳಿಸುವಂಥದ್ದು ಅಂತ. ಇದು ಮೋಸ್ಟ್ ಪ್ರಾಬಲಿ ಇದರಲ್ಲೇ ಒಂದಿಷ್ಟು ಕೇಜ್ರಿವಾಲ್ಗಿಂತಲೂ ಸಿದ್ದರಾಮಯ್ಯನವರು ಬುದ್ಧಿವಂತರಾಗಿದ್ದಾರೆ ಅಂತ ಹೇಳ್ಬೇಕಾಗಿದೆ. ಯಾಕಂದರೆ ಸ್ವತಃ ಹಿಡಿದಂಥ ಲೋಕಾಯುಕ್ತವನ್ನು ಸರಿಯಾಗಿ ಬಳಸ್ಕೊಂಡು ಯಾಕೆ ಪದ ಬಳಸ್ತಾ ಇದ್ದೀನಪ್ಪ ಅಂತಂದ್ರೆ, ಈಗ ಲೋಕಾಯುಕ್ತ ತನಿಖೆ ಒಪ್ಪಿಸಿಬಿಟ್ರು. ಅದನ್ನು ಲೋಕಾಯುಕ್ತದಲ್ಲೇ ವಿಶೇಷವಾಗಿ ರಾಜ್ಯಕ್ಕೆ ಸಂಬಂಧಿಸಿದ ಪೊಲೀಸ್ ವ್ಯವಸ್ಥೆ, ಪೊಲೀಸರು ಇರೋದರಿಂದಾಗೆ ಸಹಜದಲ್ಲಿ ಪ್ರಭಾವ ಇದ್ದೇ ಇರ್ತದೆ. ಅದು ಕಣ್ಣು ಕಾಣೋದಿಲ್ಲ. ಈಗ ವಿದ್ಯುತ್ ನಮ್ಮ ಕಣ್ಣು ಕಾಣೋದಿಲ್ಲ, ಗಾಳಿ ನಮ್ಮ ಕಣ್ಣು ಕಾಣೋದಿಲ್ಲ, ಅದು ಇದ್ದೇ ಇರ್ತದೆ. ಪ್ರೂವ್ ಮಾಡೋ ಅಂದ್ರೆ ಕಷ್ಟ ಹಿಡಿತದೆ. ನಾವು ಉಸಿರಾಡ್ತಾ ಇದ್ರು ಅದೇನು ತಿಳ್ಬೇಕಾಗ್ತದೆ. ಇದೇನೂ ಇರಲಿ, ಈಗ ಮಾತ್ರ ಈ ಒಂದು ಲೋಕಾಯುಕ್ತದಿಂದ ನಮ್ಮ ಮುಖ್ಯಮಂತ್ರಿಗಳು ಸೇಫ್ ಆಗುವ ಸಾಧ್ಯತೆಗಳೆಲ್ಲ ಮೂಡಿ ಬರ್ತಾಯಿದೆ, ಕೇಳಿ ಬರ್ತಾಯಿದೆ. ಇವ್ರು ಕ್ಲೀನ್ ಚಿಟ್ ಸಿಗೋದು ಅಷ್ಟಲ್ಲ, ಈ ಹಗರಣದ ಸಂತ್ರಸ್ತದಾರರು, ಇವ್ರ ಕುಟುಂಬದವರು ಅನ್ಯಾಯಗೊಳಗಾದರು, ಅನಗತ್ಯ ತ್ರಾಸು ಮಾಡಿದರು, ತೊಂದರೆ ಮಾಡಿದರು. ನೂರಾರು ಜನ ಮಾಡಿದ್ದಾರೆ, ಅನೇಕ ಲ್ಯಾಂಡ್ ಹೋಲ್ಡರ್ಸು, ಮತ್ತು ಅವ್ರು ಏನೇನು ಮಾಡಿದ್ದಾರೆ, ಲ್ಯಾಂಡ್ ಮಾಫಿಯಾ ಜನ ಮಾಡಿದ್ದಾರೆ. ಅದೆಲ್ಲ ತಂದು ಸಿದ್ದರಾಮಯ್ಯ ತಲೆ ಕಟ್ಟುವಂಥ ಪ್ರಯತ್ನ ತಪ್ಪದ. ಇದಕ್ಕೆಲ್ಲ ಅಧಿಕಾರಿಗಳ ಕಾರಣ ಇವರಲ್ಲ ಅಂಥೇಳಿ ಸ್ಪಷ್ಟ ಆಗ್ತಾಯಿದೆ ಅಂತೇಳಿ ಕೇಳಿ ಬರ್ತಾಯಿದೆ. ಅಂತಿಮ ರಿಪೋರ್ಟ್ದಲ್ಲಿ ಈ ರೀತಿಯಾಗಿ ಬಿಂಬನೆ ನಡೆದಂತೆ ಇಲ್ಲಿವರೆಗೆ ಅವ್ರ ಹೆಸರು ಕೆಡಿಸಿದ್ರು ವಿರೋಧ ಪಕ್ಷದವರು ಮತ್ತು ಸ್ನೇಹಮಯಿ ಕೃಷ್ಣ. ಅದಕ್ಕೆ ಅವ್ರನ್ನ ಯಾಕೆ ಶಿಕ್ಷೆ ಒಳಪಡಿಸಬಾರ್ದು ಅನ್ನುವಂಥದ್ದು. ಯಾವ ಕೃಷ್ಣ, ಸ್ನೇಹಮಯಿ ಕೃಷ್ಣ CBI ಕೊಡ್ರು ಅಂತ ಹೇಳಿದ್ರು, ಅವ್ರನ್ನ ಮತ್ತು ಅವ್ರ ಜೊತೆಗೆ ಅಧಿಕಾರಿಗಳನ್ನ, ಅದರಲ್ಲೂ ಮುಖ್ಯ ಅಧಿಕಾರಶಾಹಿ ಜನರನ್ನು ಇಲ್ಲೇ ಏನಪ್ಪ ಅಂದ್ರೆ ಇದಕ್ಕೆಲ್ಲ ಕಾರಣಕರ್ತರು ಇವರಪ್ಪ ಅಂತ ಈ ಅಧಿಕಾರಿಗಳು. ನಟೇಶ್ ಅವ್ರು ಹಿಡ್ಕೊಂಡು ಇನ್ನೂ ಎಲ್ಲ ಅಧಿಕಾರಿಗಳು ಎನ್ಕ್ವೈರಿ ಸ್ಟಾರ್ಟ್ ಮಾಡಿ ಇದು ಮಾಡಿ ಇದನ್ನು ಮುಡಾದಿಂದ ನಮ್ಮ ಸಿದ್ದರಾಮಯ್ಯನ ಹೊರಗೆ ತೆಗೆದು ಹಾಕುವಂಥ ಒಂದು ಪ್ರಯತ್ನ ನಡೆದನ್ನು ತಿಳಿದು ಬರ್ತಾಯಿದೆ. ಆದರೆ ಇದೆಲ್ಲ ಆಗೋದಕ್ಕೆ ಇವತ್ತಿಗೂ ಸಹಿತ ಕೃಷ್ಣ ಅವ್ರು ಹೇಳ್ತಾರೆ, ಇಲ್ಲ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಈ ನಮ್ಮ ಸಿದ್ದರಾಮಯ್ಯನವರು, ಅವ್ರ ವ್ಯಕ್ತಿತ್ವ, ಅವ್ರ ಪ್ರಭಾವ. ಇಲ್ಲಾಂದ್ರೆ ಲ್ಯಾಂಡ್ ಕನ್ವರ್ಷನ್ ಹೆಂಗೆ ಆಗ್ತಿತ್ತು, ಬದಲಾವಣೆ ಹೆಂಗೆ ಆಗ್ತಿತ್ತು, ಏನೇ ಆಗಿ ಅದಕ್ಕೆಲ್ಲ ಕಾರಣ ಇವ್ರನ್ನ ಈಗ ಎನ್ಕ್ವೈರಿ ಮಾಡಿದ್ರೆಲ್ಲ ಸಿಗ್ತದೆ ಅನ್ನುವಂಥದ್ದು. ಇವರು ಕಲ್ಪಿಟ್ ಮಾಡಿ ಅಪರಾಧಿ ಇವರೇ ಇದ್ದಾರೆ, ಅವ್ರ ಕುಟುಂಬದವ್ರು ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅವರದಿಂದ ಅವರು 3.2 ಎಕರೆ ಭೂಮಿಯನ್ನು ಖರೀದಿ ತೊಗೊಂಡ್ರು. ಯಾರ ಕಡೆಯಿಂದ? ದೇವರಾಜು ಅವ್ರ ಕಡೆಯಿಂದ ಖರೀದಿ ತೊಗೊಂಡು ಅದು ದಾನದ ರೂಪದಲ್ಲಿ ಅವ್ರ ಸಹೋದರಿಗೆ ಕೊಟ್ಟರು. ಅಂದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟರು. ಅದು ದಾನವಾಗಿ ಬಂದಂಥದ್ದು. ಇದ್ರಲ್ಲಿ ಪಾಪ ಅವ್ರದ್ದು ಹಸ್ತಕ್ಷೇಪ ಇಲ್ಲ, ಇದು ಗದ್ದಲ ಮಾಡಿದವರು ಅಧಿಕಾರಿಗಳು ಅಂತೇಳಿ ಇಷ್ಟು ಮಾಡ್ತಾಯಿದ್ದಾರೆ. ಆದರೆ ಅಧಿಕಾರಿಗಳ ಹಿಂದೆ ಯಾರಿದ್ದಾರೆ ಅನ್ನೋದಕ್ಕೆ ಉತ್ತರ ಹುಡುಕ್ತಾ ಇಲ್ಲ. ಅಲ್ಲಿ ನಿಲ್ತದೆ ತನಿಖೆ ಬಂದು ಆ ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾಯಿದ್ದಾರೆ. ಈ ಎಲ್ಲ ಅಧಿಕಾರಿಗಳು ಮಾಡಿದ್ದು, ಆದರೆ ಅದ್ರ ತಪ್ಪನ್ನು ತಂದು ಮುಖ್ಯಮಂತ್ರಿಗಳು ತೆರಿಗೆ ಕಟ್ತಾ ಇದ್ದಾರೆ. ಅದಕ್ಕೆ ಅವರು ಸಂತ್ರಸ್ತರು
ಅನ್ನುವಂಥ ವಾತಾವರಣ ಬಿಲ್ಡಪ್ ಮಾಡುವಂಥ ಕೆಲಸವನ್ನು ಲೋಕಾಯುಕ್ತ ಮಾಡ್ತಾ ಇದೆ ಅಂತೇಳಿ ಕೇಳಿ ಬರ್ತಾ ಇದ್ದ. ಈಗ ಸಹಜ ಅನಿಸ್ತದೆ ಈ ಡೆವಲಪ್ಮೆಂಟ್ ನೋಡಿದಾಗ, ಹೌದು ಬಾ ಇದರಿಂದ ರಾಜ್ಯ ಸರ್ಕಾರ ಇರ್ಬೋದೇನು ಅಂತೇಳಿ. ಯಾಕಂದರೆ ಲೋಕಾಯುಕ್ತ ಇದೆ, ಒಂದು ವೇಳೆ CBI ಆಗಿದ್ದರೆ ಮತ್ತೊಂದು ರೂಪದ ತನಗೆ ಈಗ ಇಡೀ ನೋಡ್ರಿ ಮತ್ತೊಂದು ರೂಪದಲ್ಲೇ ಇನ್ನೊಂದು ಆ್ಯಂಗಲ್ದಲ್ಲೇ ಆ ತನಿಖೆಯನ್ನು ಮಾಡ್ತಾಯಿದೆ. ಇದೇ ತನಿಖೆ ಸೇಮ್ ಘಟನೆಯನ್ನು ಇದನ್ನು ಮಾಡ್ತಾಯಿದೆ. ಇದರ ಆರೋಪಿ ಅವರಪ್ಪ ಮತ್ತಾರಿಲ್ಲ ಅಂತ. ಯಾಕಂದರೆ 14 ಸೆಟ್ ತೊಗೊಂಡವ್ರು ಅವರ ಏನು ಒಂದು ಕಡಿಮೆ ರೇಟ್ ಅದು 1 ಲಕ್ಷ 15 ಲಕ್ಷ 20 ಲಕ್ಷ ತೊಗೊಂಡಂಥ ಭೂಮಿಯನ್ನು ಕೋಟಿಗಳಲ್ಲಿ ಅದು ಪರಿವರ್ತನೆ ಮಾಡಿ ಮತ್ತು ಬೇರೆ ಕಡೆ ತೊಗೊಂಡಿದ್ದಾರೆ ಇವರು. ಅದಕ್ಕೆ ಇವರ ಮುಖ್ಯ ಆರೋಪಿ ಅಪರಾಧಿ, ಅದಕ್ಕೆ ಇವ್ರು ಶಿಕ್ಷೆ ಆಗಲೇಬೇಕು ಅಂತೇಳಿ ನೇಮಿ ಕೃಷ್ಣ ಬೆನ್ನು ಹತ್ತಿಬಿಟ್ಟಿದ್ದಾರೆ ಇವತ್ತಿಗೂ. ಆದರೆ ಸಿದ್ದರಾಮಯ್ಯ ಇದು ಹೇಗೋ ಮಾಡಿ ತಪ್ಪಿಸ್ಕೊಂಡು ಹೊರಗೆ ಸಿಗಬೇಕು ಅಂತ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೋಸ್ಟೆಲ್ಲ ಲೋಕಾಯುಕ್ತ ಈ ಒಂದು ರೌಂಡಪ್ನಿಂದ ನಮ್ಮ ಮುಖ್ಯಮಂತ್ರಿ ಹೊರಗೆ ತರಬಹುದು ಅನ್ನುವಂಥ ಒಂದು ಖಚಿತ ಇತ್ತೀಚೆಗೆ ಮೂಡ್ತಾ ಇದೆ. ಹೀಗಾಗಿ ಮತ್ತೊಮ್ಮೆ ಮೂಡಾದ ಚರ್ಚೆ ಜೋರಾಗ್ಬೋದು. ಬಟ್ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ಗಮನಿಸಬೇಕಾಗ್ತದೆ. ಇಷ್ಟೆಲ್ಲ ನಡೆದಂಥ ಈ ಸಂದರ್ಭದಲ್ಲ ಮುಖ್ಯಮಂತ್ರಿ ಅವರು ಅದರ ಈ ಕ್ಲೀನ್ ಚಿಟ್ ಕೊಟ್ಟರೆ ಲೋಕಾಯುಕ್ತ ಇವರು ಮುಂದುವರಿತಾರೆ ಮುಖ್ಯಮಂತ್ರಿ ಆಗಿ ಅನ್ನುವಂಥ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರೀಗ ಸಹಜವಾಗಿ ಮೋಸ್ಟ್ ಪ್ರಾಬಬ್ಲಿ ಇವರು ಬದಲಾಗಲಿಕ್ಕಿಲ್ಲ. ಅವರು ಉಪಮುಖ್ಯಮಂತ್ರಿ ಆಗಿರೋದು, ಇವರು ಮುಖ್ಯಮಂತ್ರಿ ಆಗಿರೋದು, ಈ ವ್ಯವಹಾರ ಮುಗಿಯುವವರೆಗೆ. ಅಂದರೆ ಮುಂದಿನ ಪೀರಿಯಡ್ಗೂ ಇವರಪ್ಪ ಯಾರು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅನ್ನೋಂಥ ವಾತಾವರಣ. ಯಾಕಂದರೆ ಹೈಕಮಾಂಡ್ಗೆ ಈಗ ದೆಹಲಿಯಲ್ಲಿ ಆದಂಥ ಘಟನೆಯಿಂದ ಅವ್ರಿಗೂ ಶಾಕ್ ಆಗಿದೆ. ಇಲ್ಲಿ ನಾವೇನಾದರೂ ಗದ್ದಲ ಹಿಡಿಸಿ ಮುಖ್ಯಮಂತ್ರಿ ಅವ್ರನ್ನ ಬದಲು ಮಾಡಿಸಿ ಮತ್ತೊಬ್ಬರು ಮಾಡಲಿಕ್ಕೆ ಹೊರಟಿವಪ್ಪ ಅಂತಂದ್ರೆ ಅದು ಇನ್ನೊಂದು ರೂಪ ಹಿಡಿತದೆ. ಅದರಿಂದ ತೊಂದರೆ ಕಾಂಗ್ರೆಸ್ಗೆ ಆಗ್ತದೆ. ಅದಕ್ಕಾಗಿ ಶೇಪ್ ಏನಪ್ಪ, ಶೇಪ್ ಆಟ ಯಾವುದಂದ್ರೆ ಅವ್ರು ಮುಖ್ಯಮಂತ್ರಿ ಆಗಿಡೋದು, ಜೊತೆಗೆ ಅವರ DK ಶಿವಕುಮಾರ್ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡುವ ಎಲ್ಲ ಸಾಧ್ಯತೆಗಳು ಮೂಡಿದಾವೆ. ಹೀಗಾಗಿ ನಮ್ಮ ಸಿದ್ದರಾಮಯ್ಯನವರ ಮೇಲಿನ ತೂಗತ್ತು ಏನಿತ್ತು ಇವ್ರು ನಿಲ್ಲಿಸಬೇಕು, ಬೇರೆದನ್ನು ಕೂಡಿಸ್ಬೇಕು ಅನ್ನೋದು ಅಷ್ಟಕ್ಕಷ್ಟು ಇರೋದು. ಯಾಕಪ್ಪ ಅಂದ್ರೆ ಇವ್ರನ್ನ ತೆಗಿಲಿಕ್ಕೆ ಹೋದ್ರೆ ಅವ್ರ ಬೆಂಬಲಿಗರು ಅವ್ರ ಪರ ನಿಲ್ಲೋದ್ರಿಂದಾಗೆ ಅಥವಾ ಅವ್ರ ಪಾರ್ಟಿ ಒಡೆಯುವ ಸಾಧ್ಯತೆಗಳು ಇರೋದ್ರಿಂದಾಗೆ ವನಗತ್ಯ ಗೊಂದಲ ಮಾಡೋಕ್ಕಿಂತಲೂ ಈಗಂತೂ ಚೆನ್ನಾಗಿ ಆಡಿದ್ದು ನಡೀತಾ ಇದೆ, ನಡ್ಕೊಂಡು ಹೋಗಿಸೋನು ಮುಂದಿನ 2.5 ವರ್ಷ ಅನ್ನುವಂಥದ್ದು. ಯಾಕಂದರೆ ಆಮ್ ಆದ್ಮಿ ಅಷ್ಟು ಇವರು ಗ್ಯಾರಂಟಿಗಳನ್ನು ಕೊಟ್ಟಿಲ್ಲ, ಅವರಷ್ಟು ಕಾಳಜಿ ಮಾಡಿಲ್ಲ, ಜನರ ಬದಲು ಹೆಚ್ಚು ಕಾಳಜಿ ತೋರಿಸಿದ್ರು ಆಮ್ ಆದ್ಮಿ ಅವರು. ಇವತ್ತು ಆಮ್ ಆದ್ಮಿನೂ ಸೋತು ಹೋಗಿಬಿಡ್ತಾರೆ. ದಿಲ್ಲಿಯಲ್ಲೇ ಎಷ್ಟೋ ಗ್ಯಾರಂಟಿಗಳು ಘೋಷಿಸಿತು, ಉದ್ಯೋಗ ಕೊಡ್ತಾನೆ ಎಲ್ಲ ಕೊಡ್ತಾನೆ ಅಂದರೂ ಸೋಯ್ತು. ಮತ್ತು ಇವ್ರ ಗ್ಯಾರಂಟಿಗಳನ್ನ ಇಲ್ಲಿ ಜನ ಕರ್ನಾಟಕ ಜನ ಮೆಸ್ತಾರೆ ಅಂತ ಗ್ಯಾರಂಟಿ ಇದೆ. ಇಲೆಕ್ಷನ್ ಇವತ್ತು ಆಗೋ ಪ್ರಸಂಗ ಬಂತು, ಆ ಗ್ಯಾರಂಟಿಗಳಿಗೆ ಅವರು ಗ್ಯಾರಂಟಿ ಕೊಡ್ತೀವಿ ಅಂತಾರೆ. ಇವತ್ತು ಡೆಲ್ಲಿಯಲ್ಲಿ ಗೆದ್ದಿದ್ದು ಹೆಂಗೆ ರೀ BJPಗರು, ನಾವು ಗ್ಯಾರಂಟಿ ಕೊಡ್ತೀವಿ, ಅವ್ರಿಗೆ ಚೆನ್ನಾಗಿ ಕೊಡ್ತೀವಿ, ಅವ್ರಿಗೆ ಹೆಚ್ಚು ಕೊಡ್ತೀವಿ ಅಂತೇಳಿ ಆಯ್ಕೆ ಆಗಿದ್ದಾರೆ ಇವತ್ತು. ಮತ್ತು ನಾಳೆ ಹಿಂಗೆ ಆಗೋದಿಲ್ಲ ಏನು ಗ್ಯಾರಂಟಿ ಅದ? ಅದಕ್ಕೆ ಗ್ಯಾರಂಟಿಯಿಂದ ಗೆಲ್ಲೋದು ಗ್ಯಾರಂಟಿ ಇಲ್ಲ ಅನ್ನೋದು ಖಾತ್ರಿ ಆದ್ಮೇಲೆ ಈಗಾಗಲೇ ಮೆಸೇಜನ್ನು ಬರ್ತಾ ಇದ್ದಾವಂತೆ. ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಸ್ಥಾನವನ್ನು ಕೆನಗೂ ಆಗಿಲ್ಲ, ಅವ್ರ ಮುಂದೆ ಇಟ್ಕೊಂಡು ಏನಾದರೂ ಸಾಧ್ಯತೆ ಬದಲಾವಣೆ ಮಾಡಿಕೊಂಡು ಒಳ್ಳೆ ಆಡಳಿತ ಕೊಡೋದು ಅಂತೇಳಿ ನಿರ್ಧಾರಕ್ಕೆ ಬಂದಾರ ಸುದ್ದಿಗಳಿದ್ದಾವೆ. ಇದು ಕರುಣೆ ಇರ್ಬೋದು, ನಾವು ಸತ್ಯಕ್ಕೆ ಸಮೀಪ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಕರ್ನಾಟಕ ರಾಜ್ಯ ಈ ಕೈ ಬಿಟ್ಟು ಹೋದರೆ ಕಾಂಗ್ರೆಸ್ಗೆ ಮತ್ತಷ್ಟು ತೊಂದರೆಗಳಾಗ್ತಾವೆ ಅನ್ನೋದು ಅಷ್ಟೇ ಸತ್ಯದ. ಅದಕ್ಕಾಗಿ ಮೋಸ್ಟ್ ಪ್ರಾಬಬ್ಲಿ ಸಿದ್ದರಾಮಯ್ಯರು ಹೆಸರಿಕ್ಕಿಲ್ಲ. ಮತ್ತು ಸಿದ್ದರಾಮಯ್ಯರು ಸೇಫಾಗಿ ಉಳಿದ ಅವ್ರದ್ದಂಥವ್ರು ಏನಪ್ಪ ಅಂತಂದ್ರೆ ಸಂತ್ರಸ್ತದಾರರಾಗ್ಬೋದು ಈ ಒಂದು ಸರ್ಕಾರದಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಅದೇನೋ ಆಗಲಿ ತುರ್ತು ಮಾತ್ರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸೇಫ್ ಆಗಿದ್ದಾರೆ, ಪಾರ್ವತಿಯವರು ಸೇಫ್ ಆಗಿದ್ದಾರೆ, ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿಯವರು ಸೇಫ್ ಆಗಿದ್ದಾರೆ. ಆದರೂ ನಮ್ಮ ನೇಮಿ ಕೃಷ್ಣ ಯಾವ ರೀತಿಯಾಗಿ ಏನು ಸುಪ್ರೀಂ ಕೋರ್ಟ್ನಲ್ಲಿ ಮೂವ್ ಮಾಡ್ತಾರೆ ಅನ್ನೋದು ಅಷ್ಟೇ ಕೂತೋರು ಪ್ರಶ್ನೆ ಆಗಿದೆ. ನೋಡೋಣ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ನಿಲ್ಲಿಸೋಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.